ಇಷ್ಟೊಂದು ಹೋರಾಟ ಮಾಡಕ್ಕೆ ಹೊರಟಾಗ ನಿಮ್ಮ ಪಕ್ಷದಲ್ಲಿ ಎಲ್ಲರೂ ನಿಮ್ಗೆ ಸಾಥ್ ಕೊಡ್ತಾರೆ. ಈಗಾಗಲೇ 2 ಟೀಮ್ ಆಗಿದೆ, ಅವ್ರ ವಿರುದ್ಧನೇ ಕೇಸ್ ಆಗಿದೆ. ನೋಡಿ, ವಕ್ಫ್ ಬೋರ್ಡ್ ವಿಚಾರ ಇದೆಯಲ್ಲ, ಇದು ಇವತ್ತು BJP ವಿಚಾರ ಆಗಿ ಉಳಿದಿಲ್ಲ. ಅದು ಜನಗಳ ವಿಚಾರ ಆಗ್ಬಿಟ್ಟಿದೆ. ಅದರಿಂದ ಜನನೂ ಈಗ ರೈತ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ, ಸ್ವಾಮೀಜಿಗಳು ಹೋರಾಟ ಮಾಡ್ತಾ ಇದ್ದಾರೆ, ಹಿಂದೂ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಆ ಹಿಂದೂ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ BJPನೂ ಕೂಡ, ನಾವು ಕೂಡ ಇನ್ನೊಂದು 3-4 ದಿನ ಆದಮೇಲೆ ನಮ್ಮ ಭೇಟಿ ಮಾಡ್ತೀರಿ. ಎಲ್ಲೆಲ್ಲಿ ಟೂರ್ಗಳು ಈಗಾಗಲೇ ಫಿಕ್ಸ್ ಆಗಿದೆ ಅಲ್ಲಿ ನಾವು ಕೂಡ ಹೋರಾಟ ಮಾಡ್ತೀರಿ. ಇದೊಂದು ಜನಗಳ ವಿಚಾರ. ಆದ್ದರಿಂದ ಯಾರೇ ಹೋರಾಟ ಮಾಡಿದ್ರು ನಾವು ಸ್ವಾಗತ. ಈಗ ಉತ್ತರ ಕರ್ನಾಟಕ ಹೋರಾಟ ಮಾಡ್ತೀನಿ ಎರಡು ಪಾರ್ಟಿ ಒಂದ್ ಕಡೆ ಎರಡು ಹೋರಾಟ ಮಾಡ್ತಿದ್ದಾರೆ. ಆಡಳಿತ ಪಕ್ಷಕ್ಕೆ ಇದು ಅಸ್ತ್ರ ಆಗಲ್ವಾ? ನಿಮ್ಮ ಪಾರ್ಟಿ ಕೆಲಸ ಆಗಲ್ವಾ? ಇಲ್ಲ, ವಿಧಾನಸಭೆ ಒಳಗಡೆ ಒಂದೇ ಟೀಮ್ ಆಗಿ ಹೊರಗಡೆ ಈಗ ಹಿಂದೂ ಟೀಮ್ ಅಂತ ಹೇಳಿ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೀರಿ. ಅದರಲ್ಲಿ 2 ಪ್ರಶ್ನೆ ಏನೂ ಇಲ್ಲ. ಎಲ್ಲರೂ ಕೊಡ್ತಾರೆ ಸಹಕಾರ. ಮಾತಾಡ್ತೀನಿ ಎಲ್ಲರೂ. ಅವರು ವಿಜೇಂದ್ರ ಅವರು ನಮ್ಮ ರಾಜ್ಯದ ಅಧ್ಯಕ್ಷರು.